ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಲರ್ಸ್ ಕನ್ನಡ ಚಾನೆಲ್ಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನು ತಂದುಕೊಟ್ಟಿತ್ತು ಅಂದ್ರೆ, ಬಿಗ್ ಬಾಸ್ ಪ್ರಸಾರವಾಗುತ್ತಿದ್ದ ವಾರವೆಲ್ಲ ಆ ಒಂದು ಸ್ಲಾಟ್ ಟೈಮ್ ನಲ್ಲಿ ಅತಿ ಹೆಚ್ಚು TRP ಅನ್ನ ಇಡೀ ಕರ್ನಾಟಕದಲ್ಲೇ ಕಲರ್ಸ್ ಕನ್ನಡ ಚಾನೆಲ್ ಮಾತ್ರ ಪಡೆಯುತ್ತಿತ್ತು. ಸರಾಸರಿಯಾಗಿ 8.1 TRP ಅನ್ನ ಕರ್ನಾಟಕದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಪಡೆಯುತ್ತಿತ್ತು. ಅದರಲ್ಲೂ ಸಿಟಿ ಪ್ರದೇಶದಲ್ಲಿ ಆವರೇಜ್ ಆಗಿ 8.7 TBR ರೇಟಿಂಗ್ ಅನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 10 ಪಡೆಯುತ್ತಿತ್ತು. ಈಗ ಬಿಗ್ ಬಾಸ್ ಮುಗಿದ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭಿಸಲು ಕಲರ್ಸ್ ಕನ್ನಡ ಮುಂದಾಗಿದೆ. ಆದ್ರೆ ಈ ಒಂದು ಸೀಸನ್ OTTಯಲ್ಲಿ ಬರಬಹುದು ಅಂತ ಊಹೆಯನ್ನ ಮಾಡಲಾಗಿದೆ. ಇನ್ನು 2-3 ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಲರ್ಸ್ ಕನ್ನಡ ಶುರು ಮಾಡಲಿದ್ದಾರೆ ಅನ್ನುವ ಗಾಸಿಪ್ ಸುದ್ದಿಗಳು ಕೇಳಿಬರುತ್ತಿದೆ. ಮತ್ತು ಈ ಒಂದು ಸೀಸನ್ ನಲ್ಲಿ ತುಕಾಲಿ ಸಂತೋಷ್ ಅವರ ಪತ್ನಿ ಹಾಗೇನೆ ಕಾಫಿನಾಡು ಚಂದ್ರು ಅವರು ಸ್ಪರ್ಧಿಗಳಾಗಿ ಬರೋದು ಪಕ್ಕಾ ಅಂತಾನೆ ಹೇಳಲಾಗುತ್ತಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಯಾರು ಕಂಟೆಸ್ಟೆಂಟ್ ಗಳಾಗಿ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕನ್ನಡ ಟಿವಿ ಶೋಗಳ ಲೇಟೆಸ್ಟ್ ಅಪ್ಡೇಟ್ ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.